ಜೇವರ್ಗಿ ಬಳಿ ಅಪಘಾತ ಆಯ್ತಲ್ಲ. ಅಪಘಾತದಲ್ಲಿ ಮಹಂತೇಶ್ ಬೀಳ್ಗಿ IAS ಅಧಿಕಾರಿ, ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ತೀರ್ಕೊಂಡಿದ್ರು. ಅದಾದ ಬಳಿಕ ಈಗ ಸಾವಿನ ಸಂಖ್ಯೆ 4ಕ್ಕೆ ಏರಿಕೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರು ಅಪಘಾತದಲ್ಲಿ ಗಾಯಗೊಂಡ ಮತ್ತೊಬ್ಬ ವ್ಯಕ್ತಿ ಕೂಡ ಮೃತಪಟ್ಟಿದ್ದಾರೆ. ಮಹಂತೇಶ್ ಬೀಳ್ಗಿ ಸ್ನೇಹಿತ ಈರಣ್ಣ ಸಿರಸಂಗಿ ಅವರು ಕೂಡ ಮೃತಪಟ್ಟಿದ್ದಾರಂತೆ. ಗಂಭೀರವಾಗಿ ಗಾಯಗೊಂಡಿದ್ರು, ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಈರಣ್ಣ ಸಿರಸಂಗಿ ಕೂಡ ಆಸ್ಪತ್ರೆಯಲ್ಲೇ ಮೃತಪಟ್ಟಿದ್ದಾರೆ. ಕಾರು ಚಾಲಕನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಅತ್ತ ಹುಟ್ಟೂರಿಗೆ ಮಹಂತೇಶ್ ಬೀಳ್ಗಿ ಅವರ ಮೃತದೇಹವನ್ನ ಕೂಡ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ನಿವಾಸಿಯಾಗಿರುವಂತಹ ಮಹಂತೇಶ್ ಬೀಳ್ಗಿ ಅವರ ಅಂತ್ಯಕ್ರಿಯೆ ಇವತ್ತು ಹುಟ್ಟೂರಲ್ಲಿ ನೆರವೇರಿಸೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮಹಂತೇಶ್ ಅವರ ಪಾರ್ಥಿವ ಶರೀರದ ಮುಂದೆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದ್ದು, ಮಹಂತೇಶ್ ಬೀಳ್ಗಿ ಪತ್ನಿ ರೇಖಾ ಮತ್ತು ಪುತ್ರಿ ಚೈತನ್ಯ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ರಾಮದುರ್ಗದ ಪಂಚಗಟ್ಟಿ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳನ್ನು ಮಾಡಲಾಗಿದೆ. ಮಧ್ಯಾಹ್ನ 2 ಗಂಟೆ ತನಕ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ನಂತರ ಲಿಂಗಾಯತ ವಿಧಿವಿಧಾನದಂತೆ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ನಿರ್ಧಾರ ಆಗಿದೆ. ರಾಮದುರ್ಗ ಹೊರವಲಯದ ಹಲಗತ್ತಿಯ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಕುಟುಂಬಸ್ಥರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ UPSC ಪಾಸ್ ಮಾಡಿ IAS ಅಧಿಕಾರಿಯಾಗಿ ಅವರು ನಡೆದು ಬಂದ ಹಾದಿ ಇದೆಯಲ್ಲ, ಅಷ್ಟು ಸುಲಭದ ಆಗಿರಲಿಲ್ಲ ಅಂತ. ಜೊತೆಗೆ ಆ ಪಟ್ಟ ಸಿಕ್ಕ ಬಳಿಕವೂ ಕೂಡ, ಅಧಿಕಾರ ಸಿಕ್ಕ ಬಳಿಕವೂ ಕೂಡ ಅವರೊಂಥರ ಡೌನ್ ಟು ಅರ್ತ್ ಆಗಿದ್ರು ಅಂತ. ಅನೇಕ ಯುವ ಸಮೂಹಕ್ಕೆ ಪ್ರೇರಣೆಯಾಗಿದ್ರು, ಮೋಟಿವೇಶ್ನಲ್ ಸ್ಪೀಚರ್ ಕೂಡ ಆಗಿದ್ರು ಮಹಂತೇಶ್ ಬೀಳ್ಗಿ ಅವರು. ಅಂತಹ ಒಬ್ಬ ದಕ್ಷ ಪ್ರಾಮಾಣಿಕ ಸಜ್ಜನ ವ್ಯಕ್ತಿಯನ್ನ ಕಳೆದುಕೊಂಡು ಇವತ್ತು ಕುಟುಂಬಸ್ಥರು ಮಾತ್ರ ಅಲ್ಲ, ಅವರನ್ನು ಫಾಲೋ ಮಾಡ್ತಾ ಇದ್ದಂಥ ಅನೇಕ ಜನ ಅಭಿಮಾನಿಗಳು ಕೂಡ ಇವತ್ತು ಕಂಬನಿ ಮಿಡಿತಿದ್ದಾರೆ. ಹುಟ್ಟೂರಲ್ಲಿ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ಆಗ್ತಾ ಇದೆ. ಮತ್ತೊಂದು ಕಡೆ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸಾಕಷ್ಟು ಜನ ಅವರನ್ನು ಫಾಲೋ ಮಾಡ್ತಾ ಇದ್ರು. ಜೊತೆಗೆ ಸರ್ಕಾರಿ ಕಡೆಯಿಂದಲೂ ಕೂಡ ಒಂದಷ್ಟು ಜನ ಹೋಗಿ ಅವರ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸದ್ಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.